ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಇಂದು ತೆರೆ ಕಂಡಿದೆ. ತುಂಬ ಸಾಕಷ್ಟು ಅಭಿಮಾನಿಗಳು ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದರ ಕುರಿತಾಗಿ ನಾವು ಹೆಚ್ಚು ಏನು ಮಾತನಾಡೋದಕ್ಕಾಗೋದಿಲ್ಲ. ಮಾತೇ ಬರದ ರೀತಿಯಲ್ಲಿ ದರ್ಶನ್ ಸಿನಿಮಾವನ್ನು ಎಲ್ಲ ಅಭಿಮಾನಿಗಳು ಸ್ವಾಗತಿಸಿದ್ದಾರೆ. ತುಂಬ ಪ್ರೀತಿ ಪ್ರೋತ್ಸಾಹದಿಂದ ಈ ಒಂದು ಸಿನಿಮಾ ಮುನ್ನುಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ತುಂಬ ಅದ್ಭುತವಾದಂಥ ಸಿನಿಮಾ. ಈ ಸಿನಿಮಾದಲ್ಲಿ ದರ್ಶನ್ ಪಾತ್ರದ ಒಂದು ಕಡೆ ಆದರೆ, ಈಗ ಗಿಲ್ಲಿಯ ಪಾತ್ರಕ್ಕೂ ಸಂಬಂಧಪಟ್ಟ ಹಾಗೆ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಗಿಲ್ಲಿಗೆ ಯಾವ ಪಾತ್ರ ಇದೆ, ಗಿಲ್ಲಿಯ ಪಾತ್ರ ಅದರಲ್ಲಿ ಏನಿದೆ, ಮುಖ್ಯ ಪಾತ್ರದಲ್ಲಿದ್ದಾರಾ, ಹೈಲೈಟ್ ಆಗಿದ್ದಾರಾ ಅಥವಾ ಎಲ್ಲೋ ಮೂಲೆಯಲ್ಲಿದ್ದಾರಾ, ಈ ಕುರಿತಾದಂಥ ಒಂದಿಷ್ಟು ಪ್ರಶ್ನೆ ಅಂಥದ್ದೆಲ್ಲವೂ ಕೂಡ ಕಾಡ್ತಾ ಇದೆ. ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಆ ಒಂದು ಸಿನಿಮಾದಲ್ಲಿ ಇವನ ಪಾತ್ರ ಏನಿದೆ, ಗಿಲ್ಲಿಯವರ ಪಾತ್ರ ಏನು ಎಂಬುದನ್ನು ಗಮನಿಸ್ತಾ ಹೋಗೋಣ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿಗೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ, CBI ಪಾತ್ರವನ್ನು ಕೊಟ್ಟಿದ್ದಾರೆ. ಅಲ್ಲಿ CBI ಶಂಕರ್ ಅನ್ನೋ ಒಂದು ಪಾತ್ರ ಇರುತ್ತೆ. ಪೊಲೀಸ್ ಸ್ಟೇಷನ್ಗೆ ಬಂದಿರತಕ್ಕಂಥ ಒಂದು ವಿಡಿಯೋ ಅಥವಾ ಪ್ರೋಮೋದಲ್ಲೂ ಕೂಡ ನೀವು ಗಮನಿಸಿರ್ತೀರಿ. PC AC ಹಾಕೋ ಅನ್ನೋ ಒಂದು ಡೈಲಾಗ್ ತುಂಬ ವೈರಲ್ ಕೂಡ ಆಗಿತ್ತು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವನು ಪೊಲೀಸ್ ಸ್ಟೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಅವನು ಕೂತ್ಕೊಂಡಿರ್ತಕ್ಕಂಥ ಪೊಲೀಸ್ ಆಫೀಸರ್ಸ್ ಕೇಳ್ತಾರೆ, ಯಾರೋ ನೀನು ಇಲ್ಲಿ ಬಂದು ಈ ರೀತಿಯಾಗಿ ಮಾಡ್ತಾ ಇದೀಯ ಅಂತ. ಆಗ ಈ ಒಂದು ಗಿಲ್ಲಿ ಹೇಳ್ತಾನೆ, ನಾನು ಅದು ಇದು ಏನೂ ಅಲ್ಲ, ನಾನು CBI ಶಂಕರ್ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಅವಾಗ ಅಲ್ಲಿ ಸಹಜವಾಗಿ ಹಿರಿಯ ಅಧಿಕಾರಿಗಳು ಅಥವಾ ಉನ್ನತ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳು ಯಾವ ರೀತಿಯಾಗಿ ನಡೆದುಕೊಳ್ಬೇಕಿತ್ತು ಆ ರೀತಿಯಾದಂಥ ಸನ್ನಿವೇಶ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಈ ಒಂದು ಸಿನಿಮಾದಲ್ಲಿ ಸಾಕಷ್ಟು ಜನ ಅವನು ಕಾಮಿಡಿ ಮಾಡ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದಾರೆ, ಆದರೆ ಒಂದು ಸೀರಿಯಸ್ ಆಗಿರುವಂಥ ಪಾತ್ರವನ್ನು ಕೊಟ್ಟಿದ್ದಾರೆ. ಆ ಸೀರಿಯಸ್ ಪಾತ್ರದಲ್ಲೂ ಕೂಡ ಒಂದಿಷ್ಟು ಎಲ್ಲರನ್ನು ಜನರನ್ನು ನಗಿಸುವಂಥ ಕೆಲಸವನ್ನು ಗಿಲ್ಲಿ ಮಾಡಿದ್ದಾನೆ ಅಂತಲೇ ಹೇಳಬಹುದು. ಈಗ ರಾಜ್ಯದಾದ್ಯಂತ, ದೇಶದಾದ್ಯಂತ, ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ಸಿನಿಮಾಗೆ ಸಾಕಷ್ಟು ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ. ಒಳ್ಳೆಯ ಒಪಿನಿಯನ್ಗಳು ಅಭಿಮಾನಿಗಳಿಂದ ಬರ್ತಾ ಇದ್ದಾವೆ, ಪ್ರೇಕ್ಷಕರಿಂದ ಒಳ್ಳೆಯ ಒಪಿನಿಯನ್ ಕೂಡ ಸಿಗ್ತಾ ಇದೆ. ಎಲ್ಲರೂ ಕೂಡ ಸಂಭ್ರಮ ಆಚರಣೆಯಲ್ಲಿ ಇದ್ದಾರೆ. ಈ ಕುರಿತಾಗಿ ನಾನು ಹೆಚ್ಚು ವಿವರವನ್ನು ಕೊಡೋದಕ್ಕೆ ಹೋಗೋದಿಲ್ಲ. ಈಗಾಗಲೇ ನೀವು ಬೇರೆ ಬೇರೆ ಕಡೆ ಎಂಥದ್ದೆಲ್ಲವೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಈ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಡೆವಿಲ್ ಸಿನಿಮಾವನ್ನು ನೋಡಿದರೆ ಆ ಡೆವಿಲ್ ಸಿನಿಮಾ ಹೇಗಿದೆ, ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಅವರ ಪಾತ್ರ ಏನಿದೆ, ಅದೇ ರೀತಿಯಾಗಿ ಸ್ಟೋರಿ ಏನು ಇರಬಹುದು, ಫ್ಯಾಮಿಲಿ ಎಲ್ಲರೂ ಕೂಡ ಹೋಗಿ ನೋಡಬಹುದಾ, ಅಥವಾ ಈ ಕುರಿತಾಗಿ ಒಂದಿಷ್ಟು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.